ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಸೌಮ್ಯ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಅಂಡ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೆ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಾನು ಊರಿಗೆ ಕರ್ಕೊಂಡು ಹೋಗಿರ್ಲಿಲ್ಲ ಮಕ್ಕಳನ್ನ. ಸೊ ಹಾಗಾಗಿ ಹೋಗಿ ಇವತ್ತು ಸ್ಯಾಟರ್ಡೆ ಸಂಡೇ ಲೀವ್ ಇದೆಯಲ್ವಾ ಅಂತೇಳಿ ಇವತ್ತು ಹೋಗಿ ನಾಳೆ ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಸೊ ನಾನು ಅಪ್ಪು, ಹಾಯ್ ಮಾಡು ಅಪ್ಪು, ಹಾಯ್ ಮಾಡು ಚೇತನ್, ನಮ್ಮ ಬ್ಲಾಗ್ಸ್ಗೆ ಹಾಯ್ ಮಾಡು ಯಶು. ಸೊ ಎಲ್ಲರೂ ಹೋಗ್ತಾ ಇದೀವಿ. ಸೊ ಊರಿಗೆ ಹೋಗಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಬ್ರಿಡ್ಜ್ ಹತ್ರ ಯಾವಾಗ್ಲೂ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಇಲ್ಲೇ ಒಂದು 15 to 20 ಮಿನಿಟ್ಸ್ ಆಗೋಗ್ಬಿಡುತ್ತೆ. ನಾವೆಲ್ಲಿಗೆ ಹೋಗ್ತಾ ಇರೋದು ಈಗ? ಯಾವ ಊರಿಗೆ? ಯಾರಿದ್ದಾರೆ ಅಲ್ಲಿ? ಆಮೇಲೆ 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 ನಿಂಗ್ ಊರ್ಗ್ ಹೋಗಕ್ ಇಷ್ಟ? ಏನ್ ಮಾಡ್ತೀಯ ಊರ್ಗ್ ಹೋಗಿ? ಇಲ್ಲೇ ಒಂದ್ 20 ಮಿನಿಟ್ಸ್ ಆಗೋಯ್ತು. ಲಾವಣ್ಯ ದಮ್ ಬಿರಿಯಾನಿ ಯಾರೆಲ್ಲ ಇಲ್ಲಿ ಟೇಸ್ಟ್ ಮಾಡಿದೀರಾ? ಒಂದ್ ಕಮೆಂಟ್ ಮಾಡಿ ನೋಡೋಣ. ಚೆನ್ನಾಗೈತಾ? ಮುಂದೆ ನೇರ್ ಲೈನ್ ತಗೊಳ್ಳೋಣ ಅಂತ ಹೋಗಿ ನೋಡಿದ್ವಿ, ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ಮುಂದೆ ಎಲ್ಲಾದ್ರೂ ನೋಡೋಣ ಅಂತ ಹೋಗ್ತಾ ಇದ್ವಿ. ಅಮ್ಮನೆ ಹೇಳಿದ್ದು ಅದು ಹುಳಿರಲ್ಲ ಅಂತೆ, ನೀರಲ್ಲಿ ಉಪ್ಪಾಕಿ ನೆನ್ಸ್ಬಿಟ್ಟು ತಿಂದ್ರೆ ಹುಳಿರಲ್ಲ ಅಂತ ಅಮ್ಮನೆ ನೆನ್ಸಿತ್ತು ಮೊನ್ನೆ. ಹುಳಿ ಅನ್ಸಲ್ಲ, ಎಷ್ಟ್ ಬೇಕಾದ್ರೂ ತಿನ್ಬೋದು. ಹುಳಿ ಇರುತ್ತೆ ಇದು, ಕೆಲವೊಂದು ಹುಳಿ ಇರ್ತದೆ, ಕಾಯಿ ತರ ಇರೋದು, ಕೆಲವೊಂದು ಚೆನ್ನಾಗಿರ್ತವೆ. ದ್ರಾಕ್ಷಿ ಏನೇ ತಗೊಂಡ್ರು ಉಪ್ಪು ಹಾಕ್ಬಿಟ್ಟು ನೆನ್ಸಿಟ್ಬಿಟ್ಟು ಆಮೇಲೆ ಇಡ್ಬೇಕು. ಔಷಧಿ ಎಲ್ಲ ಹೊಡ್ದಿರ್ತಾರಲ್ಲ. ಇನ್ನೊಂದು ಆಪಲ್ ನೀನ್ ಕಟ್ ಮಾಡ್ಬಿಟ್ಟು ಇದೇ ನೇರಳೆ ಹಣ್ಣು ಅಂತೇಳಿ ನೋಡಕಂತ ಹೋದ್ರು, ಚೆನ್ನಾಗಿದ್ದೇನೆ ನೋಡೋಣ ಅಂತ. ಇವಾಗ ಇದು ಎಷ್ಟು ತಗೊಂಡ್ರು? ಎಷ್ಟು ತಗೊಂಡ್ ಬಂದಿದ್ಯಾ ಅಪ್ಪು? ತೊಳ್ದಿದ್ಯಾ ನೀನ್ ಅದನ್ನ? ತೊಳ್ದಿದ್ಯಾ? ಮತ್ ಹಂಗೆ ತಿಂತಾ ಇರೋದೇನ ಕೆಲ್ಸ? ನಿಂಗೆ ಅಷ್ಟು ಇಷ್ಟನಾ ಅದು? ಇರು ವರ್ಷ ನಾನು ಇಲ್ಲೇ ಜಾಗ ಬಿಡು. ಅಮ್ಮ ಏನ್ ಮಾಡ್ತಾ ಇದೀಯಾ? ಸೊ ಈಗ ಬಂದು ನಾವು ರೀಚ್ ಆದ್ವಿ. ಇವತ್ತು ಮಿಂತ್ರಾದಿಂದ ಒಂದೆರಡು ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಇದ್ರ ಸ್ಲೀವ್ಸ್ ಬಂದು ಈ ಬಫ್ ಟೈಪ್ ಅಲ್ಲಿ ಬಂದಿದೆ. ಅಂಡ್ ಇದು ಫ್ರಾಕ್ ಇದು. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಸೆಕೆಂಡ್ ಒನ್ ಬಂದು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಆಗಿರ್ಬೋದು ಅಂಡ್ ಫಿಟ್ಟಿಂಗ್ ಆಗಿರ್ಬೋದು ಎಲ್ಲವೂ ಸಕ್ಕತ್ತಾಗಿದೆ. ಪ್ರಾಡಕ್ಟ್ ಮಾತ್ರ ಸಕ್ಕತ್ತಾಗಿದೆ. ಅಂಡ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಅಂಡ್ ನನ್ನ ಮೇಲೆ ಫಿಟ್ಟಿಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ. ಅಂಡ್ ನಿಮಗೆ ಈ ಒಂದು ಡ್ರೆಸ್ ನ ಲಿಂಕ್ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಸೊ ಫುಲ್ ತೋರಿಸ್ತೀನಿ ಒಂದ್ಸಲಿ ಇದೆ. ಸೊ ಈಗ ನಾವೆಲ್ಲರೂ ತೋಟದ ಮನೆ ಹತ್ರ ಹೋಗ್ತಾ ಇದೀವಿ. ನಾನು, ನಮ್ಮ ಅತ್ತಿಗೆ, ಮಕ್ಕಳು, ಚೇತನ್ ಎಲ್ರು ನಾವೀಗ ಇಲ್ಲಿ ಬಂದಿದ್ದೀರಿ. ಮುಂಚೆ ಇದು ಕೋಳಿ ಮನೆ, ಮೇಕೆ ಮನೆ ಅಂತ ನಮ್ಮಪ್ಪ, ಅಲ್ಲಿ ನಮ್ಮ ದೊಡ್ಡಪ್ಪ ಮನೆ ಕಟ್ಟಿದ್ದಾರೆ ಅಲ್ವಾ, ನಮ್ಮ ಮನೆ ಹಿಂದೆ ಮನೆ ಕಟ್ಟಿದ್ದಾರೆ. ಸೊ ಅಲ್ಲಿ ಇಟ್ಕೊಂಡಿದ್ರು ನಮ್ಮಪ್ಪ. ಸೊ ಅವ್ರು ಮನೆ ಕಟ್ಟಬೇಕು ಅಂತ ಹೇಳಿದಕ್ಕೆ ನಮ್ಮಪ್ಪ ಏನು ಮಾಡಿದ್ರು, ಇಲ್ಲಿ ನಮ್ಮದು ಜಾಗ ಇದೆ ಅಂತೇಳಿ ಇಲ್ಲಿ ಬಂದು ಕೋಳಿ ಮನೆನ ಮೇಕೆ ಮನೆನ ಇಲ್ಲಿ ಶಿಫ್ಟ್ ಮಾಡ್ಕೊ. ಇಲ್ಲಿ ವೆದರ್ ಮಾತ್ರ ಸಖತ್ತಾಗಿದೆ, ಗಾಳಿ ತಣ್ಣಗಿದೆ. ನೋಡಿ ಮನೆ ಪಪ್ಪ ಕೇಳು.
ಇದು ಬಂದು ಕೊಡವೆ ಅಂತ ಹೇಳ್ತಾರೆ. ಇದು ಬಂದು ಮೀನು ಹಿಡಿಯುವಂಥದ್ದು. ಸೊ ನಮ್ಮ ಅಪ್ಪಗೆ ಇದೆಲ್ಲ ತುಂಬ ಇಷ್ಟ ಇಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನು ಅಷ್ಟು ಹೆಚ್ಚಾಗಿ ಫಿಶ್ ಎಲ್ಲ ಹಿಡಿಯೋಕ್ಕೆ ಹೋಗಲ್ಲ. ಬಟ್ ಮುಂಚೆ ಕೆರೆಯಲ್ಲಿ ಅದರಲ್ಲೆಲ್ಲ ಹಾಕ್ತಿದ್ರು. ಬಟ್ ಇವಾಗೆಲ್ಲ ಮಾಡಲ್ಲ, ಸುಮ್ಮನೆ ತಂದು ಇಟ್ಕೊಂಡಿದ್ದಾರೆ. ಸೊ ಇದು ಒಂದು ರೂಮು ರೆಡಿ ಮಾಡ್ತಿದ್ದಾರೆ. ಟೇಸ್ಟ್ ಮಾಡೋಣ. ಅದನ್ನ ತಿನ್ನಲ್ವಾ, ಅದು ಯಾವ ಥರ ರೆಸಿಪಿ ಯಾವ ಥರ ಮಾಡೋದಂತ ಎಲ್ಲ ಹೇಳ್ಬಿಟ್ಟು ನನ್ನ ಚಾನಲ್ @ಹೇಮಾಕುಮಾರ್ 1294 ಚಾನಲಲ್ಲಿ ವಿಡಿಯೋ ಇದೆ. ಸೊ ನೀವು ಅಲ್ಲೋಗ್ಬಿಟ್ಟು ಡೀಟೇಲ್ಸ್ ಆಗಿ ನೋಡ್ಕೊಳ್ಬೋದು. ನೋಡ್ಬಿಟ್ಟು ಈಸಿಯಾಗಿದೆ, ಮಾಡಿ ಟ್ರೈ ಮಾಡಿ ಮನೇಲಿ ಒಂದ್ಸಲ. ಆ್ಯಂಡ್ ಇಬ್ರಿಗೂ ಸಪೋರ್ಟ್ ಮಾಡಿ. ಸೊ ನನ್ನ ಚಾನಲ್ ಇರೋ ಸಬ್ಸ್ಕ್ರೈಬರ್ಸ್ ಕೂಡ ಇವಳು ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಹೊಸ ಪ್ರತಿಭೆಗಳು ಕನ್ನಡದ ಹುಡುಗಿರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಕನ್ನಡದ ಹುಡುಗಿರು ಸ್ವಲ್ಪ ಮುಂದಕ್ಕೆ ಬರೋಕ್ಕಾಗೋದು. ಆ್ಯಂಡ್ ನಾವು ಕೂಡ ಚಾನಲಲ್ಲಿ ವೀಡಿಯೋಗಳೆಲ್ಲ ಮಾಡೋಕ್ಕಾಗೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಯಾರಿ ಸ್ಟಿಚಿಗೆ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀರಿ. ಹೋಗಿ ಸ್ಟಿಚಿಗೆ ಕೊಟ್ಟು ಬಂದಾಯಿತು. ನಮಗೆ ಯಾವ ರೀತಿ ಸ್ಟಿಚಿಗೆ ಬೇಕಿತ್ತು, ಸೊ ಅದು ಯಾವ ರೀತಿ ಡಿಸೈನ್ ಬೇಕಿತ್ತು ಆ ರೀತಿ ಡಿಸೈನ್ ಎಲ್ಲ ಹೇಳಿದಾಯಿತು. ಆ್ಯಂಡ್ ಸೊ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈಗ ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಥ್ಯಾಂಕ್ ಯು ಹೇಳ್ತಾ ಬಾಯ್.